ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಡೀ ದೇಶ ಮತ್ತೊಮ್ಮೆ ಜಮ್ಮು ಕಾಶ್ಮೀರದ ಕಡೆಗೆ ತಿರುಗಿ ನೋಡುವಂತ ಬೆಳವಣಿಗೆಯಾಗಿದೆ. ಉಗ್ರರ ಅಟ್ಟಹಾಸ ಜಾಸ್ತಿ ಆಗ್ತಿದ್ದ ಹಾಗೆ ಭಾರತ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ. ಇದೇ ಮೊದಲ ಬಾರಿಗೆ ಕಾಶ್ಮೀರ ಕಣಿವೆಗೆ ಕೋಬ್ರಾ ಪಡೆಯನ್ನ ಕಳಿಸೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಕೋಬ್ರಾಗಳು ಹೋಗಿ ಉಗ್ರರಿಗೆ ಕಡಿತಾರೀಗ. ಕೋಬ್ರಾ ಅಂದ್ರೆ ಕಮಾಂಡೋ ಬೆಟಾಲಿಯನ್ ಫಾರ್ ರೆಸಲ್ಯೂಟ್ ಆಕ್ಷನ್ ಗ್ರೂಪ್, ಸ್ಪೆಷಲ್ ಆಪರೇಷನ್ ಮಾಡೋ ಸೇನೆ. ಈಗ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಆದೇಶದ ಮೇರೆಗೆ ಈ ಯೂನಿಟ್ ನಿಯೋಜನೆ ಆಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ವಿರೋಧಿ ಕಾರ್ಯಾಚರಣೆ ತೀವ್ರಗೊಳಿಸೋಕೆ ಅರಣ್ಯ ಪ್ರದೇಶಗಳಲ್ಲಿ ಕೋಬ್ರಾ ಯೂನಿಟ್ನ ನಿಯೋಜನೆ ಮಾಡ್ತಾ ಇದ್ದೀವಿ ಅಂತ CRPFನ ಮಹಾನಿರ್ದೇಶಕ ರಾಧಾ ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಅನೌನ್ಸ್ ಮಾಡಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದ್ರೆ ಈ ಕೋಬ್ರಾ ಸೇನೆಯನ್ನ 2008ರಲ್ಲೇ ಸ್ಥಾಪಿಸಲಾಗಿತ್ತು. ದೇಶದಲ್ಲಿ ನಕ್ಸಲಿಸಂ ಮತ್ತು ದೇಶದ ಈಶಾನ್ಯ ರಾಜ್ಯಗಳಲ್ಲಿ ಬಂಡುಕೋರರ ಉಪಟಳವನ್ನ ಹತ್ತಿಕ್ಕೋಕೆ ಸ್ಥಾಪನೆ ಮಾಡಲಾಗಿತ್ತು. ಆದ್ರೆ ಕಾಶ್ಮೀರಕ್ಕೆ ಅವರನ್ನ ಕಳಿಸಿರ್ಲಿಲ್ಲ. ಆದ್ರೆ ಈಗ ಒಂದು ಹಂತದಲ್ಲಿ ದೇಶದಲ್ಲಿ ನಕ್ಸಲರನ್ನ ಕ್ಲೀನ್ ಅಪ್ ಮಾಡಿದ ಬಳಿಕ ಈಗ ಜಮ್ಮು ಕಾಶ್ಮೀರಕ್ಕೆ 11ನೇ ಬೆಟಾಲಿಯನ್ ನಿಯೋಜನೆ ಮಾಡ್ತಾ ಇದ್ದಾರೆ. ಸದ್ಯ ಈ ಕೋಬ್ರಾ ಪಡೆಯಲ್ಲಿ 10,000 ಯೋಧರಿದ್ದಾರೆ. ಜಂಗಲ್ ಮತ್ತು ಗೆರಿಲ್ಲಾ ವಾರ್ಫೇರ್ಗಳಲ್ಲಿ ಪರಿಣಿತರಾಗಿದ್ದಾರೆ. ಪರ್ವತ ಪ್ರದೇಶಗಳಲ್ಲಿ ಎಂತಹದ್ದೇ ಹವಾಮಾನ ಇದ್ರೂ ಕೂಡ ಫೈಟ್ ಮಾಡ್ತಾರೆ. ಇವರ ಕಾರ್ಯಾಚರಣೆ ನಡೆಸೋ ಸ್ಟೈಲೇ ಡಿಫರೆಂಟ್ ಇರುತ್ತೆ. ಶತ್ರುಗಳಿಗೆ ಗೊಂದಲ ಉಂಟು ಮಾಡಿ ಹೊಡೆದು ಹಾಕ್ತಾರೆ. ಭಯ ಹುಟ್ಟಿಸಿ ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಮುಗಿಬಿದ್ದು ದಾಳಿ ಮಾಡ್ತಾರೆ. ಅಷ್ಟೇ ವೇಗವಾಗಿ ಮಾಯವಾಗ್ತಾರೆ. ಕಳೆದ ವಾರ ಕಥುವಾ ಅರಣ್ಯ ಪ್ರದೇಶದಲ್ಲಿ ಸೇನೆ ಮತ್ತು ಉಗ್ರರ ನಡುವೆ ಸುದೀರ್ಘ ಗುಂಡಿನ ಚಕಮಕಿಯಾಗಿತ್ತು. ಉಗ್ರರ ಜೊತೆ ನಮ್ಮ ವೀರ ಯೋಧರನ್ನ ಕೂಡ ನಾವು ಕಳ್ಕೊಂಡಿದ್ವಿ. ಪಾಕ್ ಉಗ್ರರು ಇಂಥ ಅರಣ್ಯಗಳಲ್ಲಿ ಇತ್ತೀಚೆಗೆ ಅಡಗಿ ಕೂರೋದು ಹೆಚ್ಚಾಗ್ತಾ ಇದೆ. ಹೀಗಾಗಿ ಅಮಿತ್ ಶಾ ಗೃಹ ಮಂತ್ರಿ ಅಲ್ವಾ, ಈ CRPF ಕೂಡ ಗೃಹ ಇಲಾಖೆಯ ಕೆಳಗೆ ಬರುತ್ತೆ. ಪೂರ್ಣ ಪ್ರಮಾಣದ ಸೇನೆ ರೀತಿ ಇದು ರಕ್ಷಣಾ ಇಲಾಖೆ ಕೆಳಗಡೆ ಬರೋದಿಲ್ಲ. ಇದು ಗೃಹ ಇಲಾಖೆ ಕೆಳಗೇನೆ ಬರುತ್ತೆ CRPF. ಸೊ ತಮ್ಮ ಬತ್ತಳಿಕೆಯ ಭಯಂಕರ ಅಸ್ತ್ರವನ್ನ ಅಮಿತ್ ಶಾ ಈಗ ಹೊರತೆಗೆದಿದ್ದಾರೆ. ಸ್ಪೆಷಲ್ ಗ್ರೂಪ್ ಅನ್ನ, ಈ ಕೋಬ್ರಾ ಪಡೆಯನ್ನ ಕಾಶ್ಮೀರಕ್ಕೆ ಕಳಿಸೋಕೆ ನಿರ್ಧಾರ ಮಾಡಿದ್ದಾರೆ. ಅಂದಹಾಗೆ ಕಳೆದ ವರ್ಷ ಜುಲೈನಲ್ಲಿ ಉಗ್ರ ದಾಳಿಯನ್ನ ತಡೆಯೋಕೆ ಭಾರತೀಯ ಸೇನೆ ಸುಮಾರು 500 ಪ್ಯಾರಾ ಕಮಾಂಡೋಗಳನ್ನ ಜಮ್ಮುನಲ್ಲಿ ನಿಯೋಜನೆ ಮಾಡಿತ್ತು. ಈಗ ಕೋಬ್ರಾ ಪಡೆ ಕೂಡ ಹೋಗ್ತಾ ಇದೆ. ಮತ್ತೊಂದು ಕಡೆ ಪಾಕ್ ಗಡಿಯಲ್ಲಿ ಉಗ್ರರ ಒಳನುಸುಳುವಿಕೆ ತಡೆಗಟ್ಟೋಕೆ ದೊಡ್ಡ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಹ್ಯೂಮನ್ ಡಿಟೆಕ್ಷನ್ ರೇಡಾರ್ಸ್, ಥರ್ಮಲ್ ಇಮೇಜಿಂಗ್ ಅಂಡ್ ಹೈ ರೆಸಲ್ಯೂಷನ್ ಕ್ಯಾಮೆರಾಗಳನ್ನು ಅಳವಡಿಸೋಕೆ ಸೇನೆ ಮುಂದಾಗಿದೆ. ಗಡಿಯಲ್ಲಿನ ಬೇಲಿಯುದ್ದಕ್ಕೂ ಪವರ್ಫುಲ್ ಲೈಟ್ಗಳನ್ನು ಇನ್ಸ್ಟಾಲ್ ಮಾಡಲಾಗ್ತಾ ಇದ್ದು ಕತ್ತಲೆಯಲ್ಲಿ ಅವರು ಕದ್ದು ಬರೋಕೆ ಸಾಧ್ಯ ಆಗಲ್ಲ ಅಂತ ಸೇನೆ ಹೇಳ್ತಾ ಇದೆ. ಭದ್ರತಾ ಪಡೆಗಳು ಟನಲ್ನ ಪತ್ತೆ ಮಾಡಬಾರದು ಅಂತ ಉಗ್ರರು 20 ಅಡಿಗಿಂತ ಹೆಚ್ಚು ಆಳ ತೋಡ್ತಾ ಇದ್ರು. ಈಗ ಹೊಸ ಸೀಸ್ಮಿಕ್ ಟನಲ್ ಡಿಟೆಕ್ಷನ್ ಟೆಕ್ನಾಲಜಿಯನ್ನ ಅದನ್ನ ಕೂಡ ಪತ್ತೆ ಹಚ್ಚೋಕೆ ಈಗ ನಿಯೋಜನೆ ಮಾಡೋಕೆ ಸರ್ಕಾರ ಮುಂದಾಗಿದೆ. ಇದು ಸುಮಾರು 30ರಿಂದ 60 ಅಡಿ ಆಳದವರೆಗೂ ಟನಲ್ ಗುರುತಿಸೋ ಸಾಮರ್ಥ್ಯ ಹೊಂದಿದೆ. ಇತ್ತ ಬಾರ್ಡರ್ ಸರ್ವೆಲೆನ್ಸ್ಗೋಸ್ಕರ ಮೈಕ್ರೋ ಡಾಪ್ಲರ್ ರೆಡಾರ್ಗಳನ್ನು ಬಳಸಲಾಗ್ತಾ ಇದೆ. ಇವು ಗೋಡೆ, ಹೊಗೆ, ಮಂಜು, ಮಳೆ ಈ ರೀತಿ ಯಾವುದೇ ಅಡೆತಡೆಗಳಿದ್ರೂ ಡೇಟಾವನ್ನು ಕಲೆಕ್ಟ್ ಮಾಡಲಿವೆ. ಗಡಿಯ ಉದ್ದಕ್ಕೂ ಪ್ರತಿ 270 ಮೀಟರ್ಗೆ ಒಂದು ವಾಚ್ ಟವರ್ ನಿರ್ಮಿಸಲಾಗ್ತಾ ಇದೆ. ಎಲ್ಲ ಟೆಕ್ನಾಲಜೀಸ್ ಕಾಶ್ಮೀರದಲ್ಲಿ ಉಗ್ರ ವಿರೋಧಿ ಕಾರ್ಯಾಚರಣೆಗೆ ನೆರವಾಗಲಿದೆ ಅಂತ ಸರ್ಕಾರ ಹೇಳಿದೆ. ರಾಜ್ಯದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಕೊಲೆ ಕೇಸ್ನಲ್ಲೀಗ ಒಂದಷ್ಟು ಬೆಳವಣಿಗೆಯಾಗಿದೆ. ಈ ಕೇಸ್ನಲ್ಲಿ ಪತ್ನಿ ಪಲ್ಲವಿ, ಪುತ್ರಿ ಕೃತಿ ಮೇಲೆ FIR ದಾಖಲಾಗಿದೆ. ಓಂ ಪ್ರಕಾಶ್ ಪುತ್ರ ಕಾರ್ತಿಕೇಶ್ ಕೊಟ್ಟಿರೋ ದೂರಿನ ಮೇರೆಗೆ BNS ಸೆಕ್ಷನ್ 103 ಅಡಿಯಲ್ಲಿ FIR ದಾಖಲಿಸಲಾಗಿದೆ. ಆರೋಪಿಗಳನ್ನು ಬಂಧಿಸಲಾಗಿದೆ. ಇನ್ನು ಓಂ ಪ್ರಕಾಶ್ ಅವರಿಗೆ ಸಕಲ ಸರ್ಕಾರಿ ಗೌರವ ಕೊಟ್ಟು ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಮಾಜಿ CM ಯಡಿಯೂರಪ್ಪ ವಿರುದ್ಧದ ಭ್ರಷ್ಟಾಚಾರ ಪ್ರಕರಣ ಸಂಬಂಧಿಸಿದ ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ವಿಸ್ತೃತ ಪೀಠಕ್ಕೆ ವರ್ಗಾಯಿಸಿದೆ. ದೇವನಹಳ್ಳಿಯಲ್ಲಿ 2011ರಲ್ಲಿ 26 ಎಕರೆ ಡಿನೋಟಿಫಿಕೇಶನ್ ಮಾಡಿ ಅಕ್ರಮ ನಡೆಸಲಾಗಿದೆ ಅಂತ ಆಲಂ ಪಾಷಾ ಅನ್ನೋರು ದೂರು ಕೊಟ್ಟಿದ್ರು. ಇದೇ ಪ್ರಕರಣದ ಅರ್ಜಿಗಳನ್ನು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ JB ಪರ್ದಿವಾಲಾ, ಮನೋಜ್ ಮಿಶ್ರಾ ಅವರಿದ್ದ ದ್ವಿಸದಸ್ಯ ಪೀಠ ಈ ಆದೇಶ ಹೊರಡಿಸಿದೆ. ಅಪರೂಪಕ್ಕೆ ವಿಜಯನಗರ ಸಾಮ್ರಾಜ್ಯದ ಅರಸ, ಇಡೀ ದಕ್ಷಿಣ ಭಾರತವನ್ನು ಆಳಿದ್ದ
ಶ್ರೀಕೃಷ್ಣ ದೇವರಾಯರ ಸಮಾಧಿ ಸುದ್ದಿಯಾಗಿದೆ ಈಗ ಅಪರೂಪಕ್ಕೆ. ಯಾಕೆ? ಈ ಸಮಾಧಿ ಮೇಲೆ ದುಷ್ಕರ್ಮಿಗಳು ಮಾಂಸ ಶುದ್ಧೀಕರಣ ಮಾಡಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದೆ. 64 ಕಂಬಗಳನ್ನು ಒಳಗೊಂಡಿರೋ ಕೃಷ್ಣ ದೇವರಾಯರ ಸಮಾಧಿ ಗಂಗಾವತಿ ತಾಲೂಕಿನ ಆನೆಗೊಂದಿಯಲ್ಲಿದೆ. ಈ ಮಂಟಪದಲ್ಲೇ ಮಾಂಸ ಸ್ವಚ್ಛ ಮಾಡಿದ್ದಾರೆ. ಈ ಘಟನೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಹಿಂದೂ ದೇವಾಲಯ ಕೆಡವಿ ದೇಶದ ಸಂಪತ್ತನ್ನು ದೋಚಿದ ಔರಂಗಜೇಬನ ಸಮಾಧಿಗೆ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ತೆರಿಗೆದಾರರ ದುಡ್ಡಿಂದ ಸಂರಕ್ಷಣೆ ಕೊಡ್ತಾ ಇದೆ, ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಆದರೆ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ದೊರೆಯ, ಆ ಪರಾಕ್ರಮಿಯ ಕಲೆ ಸಾಹಿತ್ಯಗಳನ್ನ ಪೋಷಿಸಿದ ಆ ಸಾಮ್ರಾಟ ಶ್ರೀಕೃಷ್ಣ ದೇವರಾಯರ ಸಮಾಧಿಗೆ ಇಂಥ ಅಪಮಾನನ ಅಂತ ತೀವ್ರ ಆಕ್ರೋಶವನ್ನ ಯತ್ನಾಳ್ ಹೊರಹಾಕಿದ್ದಾರೆ. ಭಾರತ ಲಂಕಾ ನಡುವಿನ ಕಡಲ ಗಡಿಯಲ್ಲಿ 28 ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡುವ ಮೂಲಕ ಹುಬ್ಬಳ್ಳಿಯ ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನಣ್ಣ ಹೊಸ ದಾಖಲೆ ಮಾಡಿದ್ದಾರೆ. ಕೇವಲ 8 ಗಂಟೆ 30 ನಿಮಿಷದಲ್ಲಿ ಇದನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈ ಸ್ವಿಮ್ಮಿಂಗ್ ರಿಲೇಲಿ ಇವ್ರ ಜೊತೆಗೆ 2 IAS ಅಧಿಕಾರಿಗಳು, ಪಶ್ಚಿಮ ಬಂಗಾಳ ಮತ್ತು ಹರಿಯಾಣದ ವಿಶೇಷ ಚೇತನ ಕ್ರೀಡಾಪಟುಗಳು ಸೇರಿ ಒಟ್ಟು 8 ಜನ ಇದ್ರು. ಫಿಟ್ ಇಂಡಿಯಾ ಮತ್ತು ಭಾರತ ಸ್ವಿಮ್ಮಿಂಗ್ ಫೆಡರೇಷನ್ ನೇತೃತ್ವದಲ್ಲಿ ಈ ಸ್ವಿಮ್ಮಿಂಗ್ ರಿಲೇ ಆಯೋಜಿಸಲಾಗಿತ್ತು. ಬೆಂಗಳೂರಲ್ಲಿ ಆಟೋ ಚಾಲಕನಿಗೆ, ಇದು ಬೆಂಗಳೂರು, ಇಲ್ಲಿ ಎಲ್ಲಾ ತರ ಜನ ಇರ್ತಾರೆ, ಬೇರೆ ಬೇರೆ ಕಡೆಯಿಂದ ಬಂದವರು, ನೀನ್ ಹಿಂದಿಲೇ ಮಾತಾಡಬೇಕು ಅಂತ ಧಮಕಿ ಹಾಕಿದ್ದ ಬೇರೆ ರಾಜ್ಯದ ಯುವಕ ಈಗ ಕಡೆಗೆ ಕನ್ನಡದಲ್ಲೇ ಸಾರಿ ಕೇಳೋ ರೀತಿಯಾಗಿದೆ. ಕಳೆದ 9 ವರ್ಷಗಳಿಂದ ಬೆಂಗಳೂರಲ್ಲಿದ್ದೀನಿ ನಾನು. ಬೆಂಗಳೂರು ನನಗೆ ಜೀವನ ಕೊಟ್ಟಿದೆ. ನಾನು ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ. ನಾನು ತಿಳಿದೇ ಮಾತನಾಡಿ ತಪ್ಪು ಮಾಡಿದ್ದೀನಿ. ಕನ್ನಡಿಗರ ಭಾವನೆಗೆ ಧಕ್ಕೆ ಆಗಿದ್ರೆ ಕ್ಷಮಿಸಿ ಅಂತ ಈಗ ಕೇಳ್ಕೊಂಡಿದ್ದಾರೆ. ಆ ರೀತಿ ಬಾಯಿ ಬಂದಂಗೆ ಮಾತಾಡ್ಬೇಕಾದ್ರೆ ಏನಾಗಿತ್ತು ಅಂತ ಗೊತ್ತಿಲ್ಲ ಈ ಮನುಷ್ಯನ ತಲೆ. ಬಹುಶಃ ಏನಾದ್ರು ಪದಾರ್ಥ ತಗೊಂಡಿದ್ರಂತ ಕಾಣುತ್ತೆ. ಕೇಂದ್ರ ಸರ್ಕಾರ ಹೊಸ ಹೆಜ್ಜೆಯನ್ನ ಇಟ್ಟಿದೆ. ಇನ್ನು ಮುಂದೆ ಪ್ರತಿ ತಿಂಗಳು ನಿರುದ್ಯೋಗ ಡೇಟಾ ರಿಲೀಸ್ ಮಾಡೋಕೆ ನಿರ್ಧಾರ ಮಾಡಿದೆ. ಮೇ 15ರಿಂದಲೇ ಇದು ಆರಂಭ ಆಗಲಿದೆ. ಮೊದಲಿಗೆ ಜನವರಿಯಿಂದ ಮಾರ್ಚ್ ವರೆಗಿನ ಡೇಟಾವನ್ನು ಪಬ್ಲಿಷ್ ಮಾಡಲಾಗುತ್ತೆ. ಆಮೇಲೆ ಪ್ರತಿ ತಿಂಗಳಂತೆ ಡೇಟಾ ರಿಲೀಸ್ ಆಗುತ್ತೆ. ಉದ್ಯೋಗ ಡೇಟಾ ಬಗ್ಗೆ ಟ್ರಾನ್ಸ್ಪರೆನ್ಸಿಯನ್ನು ಹೆಚ್ಚಿಸಿ ಅದನ್ನು ಹೆಚ್ಚಾಗಿ ಶೇರ್ ಮಾಡೋ ಉದ್ದೇಶ ಹೊಂದಿದ್ದೀವಿ ಅಂತ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಇಲಾಖೆ ಹೇಳಿದೆ. ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಇದು. ಅಮೆರಿಕದಲ್ಲಂತೂ ಜಾಬ್ಸ್ ಡೇಟಾ ಬಂದ್ರೆ ಮಾರ್ಕೆಟ್ ಅನ್ನ ಮೇಲೆ ಕೆಳಗೆ ಮಾಡೋ ಸಾಮರ್ಥ್ಯ ಹೊಂದಿರುತ್ತೆ ಆ ಜಾಬ್ಸ್ ಡೇಟಾ. ತುಂಬಾ ನಿರುದ್ಯೋಗ ಜಾಸ್ತಿ ಆಗ್ತಿದ್ರೆ ಸ್ವಲ್ಪ ಸ್ಲೋ ಡೌನ್ ಆಗಿದೆ ಆರ್ಥಿಕತೆಯಲ್ಲಿ ಅನ್ನೋ ಸಂಕೇತ ಸಿಗುತ್ತೆ. ಇಲ್ಲ, ಜಾಬ್ಸ್ ಚೆನ್ನಾಗಿ ಜನರೇಟ್ ಆಗ್ತಿದೆ, ಇಂಪ್ರೂವ್ಮೆಂಟ್ ಇದೆ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಅಂತ ಹೇಳಿದ್ರೆ ಪರವಾಗಿಲ್ಲ, ಆರ್ಥಿಕತೆ ಪಿಕಪ್ ಆಗ್ತಿದೆ ಅನ್ನೋ ಸಂಕೇತ ಸಿಗುತ್ತೆ. ಹಾಗಾಗಿ ತುಂಬಾ ವೆಲ್ಕಮ್ ಸ್ಟೆಪ್ ಇದು. ಮಂತ್ ಆನ್ ಮಂತ್ ನಿರುದ್ಯೋಗದ ಬಗ್ಗೆ ಡೇಟಾ ಕೊಡೋದು. ಜಾರ್ಖಂಡ್ನ ಬೊಕಾರೋದಲ್ಲಿ 8 ನಕ್ಸಲರನ್ನ ಹೊಡೆದುರುಳಿಸಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಸುಮಾರು 1 ಕೋಟಿ ಬಹುಮಾನವನ್ನು ಘೋಷಿಸಲಾಗಿದ್ದ ನಕ್ಸಲ್ ಲೀಡರ್ ಅನ್ನ ಕೂಡ ಹೊಡೆದುರುಳಿಸಲಾಗಿದೆ. ಇನ್ನು ರಾಷ್ಟ್ರೀಯ ಕರ್ಣಿ ಸೇನೆಯ ಜಾರ್ಖಂಡ್ ಘಟಕದ ಮುಖ್ಯಸ್ಥ ವಿನಯ್ ಸಿಂಗ್ ನನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಭಾನುವಾರ ಸಂಜೆ ಜಮ್ಶೆಡ್ಪುರ್ನ ಬಾಲಿಗುಮಾ ಪ್ರದೇಶದ ಈ ಡಾಬಾವೊಂದರ ಬಳಿ ಈ ಘಟನೆಯಾಗಿದೆ. ಅಮೆರಿಕದ ಟ್ರಂಪ್ ಟ್ಯಾರಿಫ್ ಬೆನ್ನಲ್ಲೇ ಇದೀಗ ಭಾರತ ಕೂಡ ಚೀನಾ ಸ್ಟೀಲ್ ಅನ್ನ ಗುರಿಯಾಗಿಸಿಕೊಂಡು 12% ಟ್ಯಾರಿಫ್ ಹಾಕೋಕೆ ಮುಂದಾಗಿದೆ. ಚೀನಾ ಮತ್ತು ಇತರ ರಾಷ್ಟ್ರಗಳಿಂದ ಆಮದಾಗುವ ಅಗ್ಗದ ವಸ್ತುಗಳನ್ನು ಕಮ್ಮಿ ಮಾಡೋಕೆ ಈ ಟ್ಯಾರಿಫ್ ಹೇರಲಾಗ್ತಾ ಇದೆ. ಇದರಿಂದ ಭಾರತದ ಉಕ್ಕು ಉದ್ಯಮವನ್ನು ಕಾಪಾಡೋಕೆ ಅನ್ನೋ ಲೆಕ್ಕಾಚಾರ ಇದೆ. ಇದರಲ್ಲಿ ಆದಷ್ಟು ಬೇಗನೆ ಈ ಟ್ಯಾರಿಫ್ ಜಾರಿಗೆ ಬರುತ್ತೆ ಅಂತ ಹೇಳಲಾಗ್ತಿದೆ. ಅಂದಹಾಗೆ ಭಾರತ ವಿಶ್ವದ 2ನೇ ಅತಿದೊಡ್ಡ ಕ್ರೂಡ್ ಸ್ಟೀಲ್ ಅಂದರೆ ಪ್ರಾಸೆಸ್ ಆಗಿರದ ಸ್ಟೀಲ್ ಅನ್ನು ಉತ್ಪಾದಿಸುವ ದೇಶ. ಆದರೆ 2024-25 ಆರ್ಥಿಕ ವರ್ಷದಲ್ಲಿ ಭಾರತ ಅತಿ ಹೆಚ್ಚು ಫಿನಿಶ್ಡ್ ಸ್ಟೀಲನ್ನು ಅಂದರೆ ಪ್ರಾಸೆಸ್ ಆಗಿರೋ ಸ್ಟೀಲನ್ನು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಂಡಿದೆ. ಏಪ್ರಿಲ್ ಮತ್ತು ನವೆಂಬರ್ ನಡುವೆ ಒಟ್ಟು 19.6 ಲಕ್ಷ ಮೆಟ್ರಿಕ್ ಟನ್ನಷ್ಟು ಸ್ಟೀಲ್ ಬರೀ ಚೀನಾದಿಂದಲೇ ಭಾರತಕ್ಕೆ ಬಂದಿದೆ. ವರ್ಷದಿಂದ ವರ್ಷಕ್ಕೆ 22.8% ರೈಸ್ ಆಗಿದೆ. ಇದರಿಂದ ಭಾರತದ ಸ್ಟೀಲ್ ಇಂಡಸ್ಟ್ರಿಗೆ ಪೆಟ್ಟು ಬೀಳ್ತಾ ಇದೆ ಅಂತ ಇಲ್ಲಿನ ಸ್ಟೀಲ್ ಕಂಪನಿಗಳು ಆತಂಕ ವ್ಯಕ್ತಪಡಿಸಿದ್ವು. ಚೀನಾ ಓವರ್ ಕೆಪಾಸಿಟಿ ಮಾಡ್ಕೊಂಡಿದೆ, ಲಾಸ್ ಆದರೂ ಪರವಾಗಿಲ್ಲ ಅಂತೇಳಿ ಕಮ್ಮಿ ರೇಟಿಗೆ ತಂದು ಹಾಕ್ತಿದ್ದಾರೆ, ನಮಗೆ ಹೊಡೆತ ಕೊಡ್ತಿದ್ದಾರೆ ಬೇಕಂತಾನೆ ಅಂತ ಕಂಪ್ಲೇಂಟ್ ಮಾಡಿದ್ವು. ಈಗ ಸರ್ಕಾರ ಈ ಪ್ರೊಟೆಕ್ಷನಿಸ್ಟ್ ನೀತಿಯನ್ನು ಜಾರಿಗೆ ತಂದಿದೆ. ಟ್ಯಾರಿಫ್ ಹೇರೋಕೆ ಮುಂದಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. 10 ದಿನ ಅಲ್ಲಿರ್ತಾರೆ. ಅಮೆರಿಕ ಮತ್ತು ಪೆರು ರಾಷ್ಟ್ರಗಳಿಗೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಮುಂದಿನ ಕೆಲ ತಿಂಗಳಲ್ಲಿ ಭಾರತ ಅಮೆರಿಕ ಮಧ್ಯೆ ವ್ಯಾಪಾರ ಒಪ್ಪಂದ ಅಂತಿಮ ಆಗುತ್ತೆ. ಸದ್ಯ ಉಭಯ ರಾಷ್ಟ್ರಗಳ ಅಧಿಕಾರಿಗಳ ನಡುವೆ ಮಾತುಕತೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಈ ಭೇಟಿಯಲ್ಲಿ ಟಾಪ್ ಕಂಪನಿಯ ಸಿಇಒಗಳು, ಅಲ್ಲಿನ ನಾಯಕರು ಹಾಗೂ ಭಾರತೀಯ ಸಮುದಾಯದವರನ್ನ ಅವರು ಭೇಟಿಯಾಗ್ತಾರೆ. ಉಭಯ ದೇಶಗಳ ಆರ್ಥಿಕ ಸಹಕಾರ ಕುರಿತು ಚರ್ಚೆ ಮಾಡ್ತಾರೆ. ಇಸ್ರೋ ಸ್ಪ್ಯಾಡೆಕ್ಸ್ ಮಿಷನ್ನ ಸ್ಯಾಟಲೈಟ್ಗಳನ್ನು 2ನೇ ಬಾರಿ ಮತ್ತೆ ಆಕಾಶದಲ್ಲಿ ಕೂಡಿಕೆ ಮಾಡಿದೆ, ಡಾಕ್ ಮಾಡಿದೆ. 2024 ಡಿಸೆಂಬರ್ 30ನೇ ತಾರೀಕು ಇಸ್ರೋ SDX-01 ಮತ್ತು SDX-02 ಸ್ಯಾಟಲೈಟ್ನ ಬಾಹ್ಯಾಕಾಶಕ್ಕೆ ಕಳಿಸಿತ್ತು. ಅವುಗಳನ್ನ ಜನವರಿ 16ನೇ ತಾರೀಕು ಡಾಕ್ ಮಾಡಿದ್ರು. ಸ್ಪೇಸ್ನಲ್ಲಿ 2 ಸ್ಯಾಟಲೈಟ್ಗಳನ್ನು ಹಿಂಗೆ ಅಂಟಿಸಿದ್ರು.
ನಂತರ ಮಾರ್ಚ್ 13ನೇ ತಾರೀಕು ಅನ್ಡಾಕ್ ಮಾಡಲಾಗಿತ್ತು, ಅಂದರೆ ಬೇರ್ಪಡಿಸಲಾಗಿತ್ತು. ಇದೀಗ ಮತ್ತೆ ಡಾಕ್ ಮಾಡಿ ಟೆಸ್ಟ್ ಮಾಡಿದ್ದಾರೆ. ಭವಿಷ್ಯದ ಬಾಹ್ಯಾಕಾಶ ಮಿಷನ್ಗಳಲ್ಲಿ ಸ್ಪೇಸ್ ಸ್ಟೇಷನ್ ನಿರ್ಮಿಸೋ ಕನಸಿಗೆ ಎಲ್ಲದಕ್ಕೂ ಈ ಡಾಕಿಂಗ್ ತುಂಬ ಇಂಪಾರ್ಟೆಂಟ್. ಇಲ್ಲಿಂದ ಹೋಗ್ತಾರಲ್ಲ ಗಗನಯಾನಿಗಳು, ಹೋಗಿ ಎಲ್ಲರೂ ಸ್ಪೇಸ್ ಸ್ಟೇಷನ್ಗೆ ಒಳಗೆ ಎಂಟರ್ ಆಗಬೇಕು ಅಂದರೆ ಹಾರಕ್ಕಾಗಲ್ವಲ್ಲ, ಇದು ಹೋಗಿ ಅದಕ್ಕೆ ಅಂಟ್ಕೋಬೇಕು. ಸ್ಪೇಸ್ ಸ್ಟೇಷನ್ಗೆ ಅಂಟ್ಕೊಂಡ ಮೇಲೆ ಅವರು ಡೋರ್ ಓಪನ್ ಆಗುತ್ತೆ, ಒಳಗೆ ಹೋಗೋದು, ಆ ರೀತಿ ಅಲ್ವಾ. ಸೊ ಆ ಟೆಕ್ನಾಲಜಿ ಬೇಕಲ್ವಾ, ಹಂತವಾಗಿ ಎಲ್ಲವನ್ನ ಕೂಡ ಕಲಿತು ಅಚೀವ್ ಮಾಡಬೇಕಲ್ಲ ನಾವು. ಅದರಲ್ಲಿ ತುಂಬ ಮಹತ್ವದ ಹೆಜ್ಜೆಯನ್ನು ಭಾರತ ಇಟ್ಟಿದೆ. ಈಗ ಪೋಪ್ ಫ್ರಾನ್ಸಿಸ್ ನಿಧನರಾಗಿದ್ದಾರೆ, ಇದೀಗ ಅವರ ಹುದ್ದೆ ಖಾಲಿಯಾಗಿದೆ. ಸೊ ಈ ಸ್ಥಾನ ತುಂಬೋಕೆ ಶೀಘ್ರದಲ್ಲಿ ಕಾಲೇಜ್ ಆಫ್ ಕಾರ್ಡಿನಲ್ಸ್ ಅಂದರೆ ಜಗತ್ತಿನಾದ್ಯಂತ ಹಿರಿಯ ಚರ್ಚ್ ಪಾದ್ರಿಗಳ ಗುಂಪೊಂದು ವ್ಯಾಟಿಕನ್ ಸಿಟಿಯ ಸಿಸ್ಟೈನ್ ಚಾಪೆಲ್ನಲ್ಲಿ ಸೀಕ್ರೆಟ್ ಮೀಟಿಂಗ್ ನಡೆಸ್ತಾರೆ. ಮುಂದಿನ ಪೋಪ್ ಆಯ್ಕೆ ಮಾಡ್ತಾರೆ. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾರತದ 5 ಕಾರ್ಡಿನಲ್ಸ್ ಅಂದ್ರೆ ಕ್ಯಾಥೋಲಿಕ್ ಚರ್ಚ್ನ ಮುಖ್ಯ ಪಾದ್ರಿಗಳು ಕೂಡ ಭಾಗಿಯಾಗ್ತಾರೆ. ಉಳಿದಂತೆ ನಾವು ಪೋಪ್ ಫ್ರಾನ್ಸಿಸ್ ಅವರ ಬಗ್ಗೆ ಮತ್ತು ಅವರ ಲೈಫ್ ಬಗ್ಗೆ ಮತ್ತು ಈ ಪೋಪ್ ಹುದ್ದೆ ಆ ಸ್ಥಾನಮಾನ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಮತ್ತು ವ್ಯಾಟಿಕನ್ ಸಿಟಿ ಅದೆಲ್ಲದನ್ನು ಒಳಗೊಂಡಂತಹ ಒಂದು ಪ್ರತ್ಯೇಕ ವರದಿಯನ್ನು ಪಬ್ಲಿಷ್ ಮಾಡಿದ್ದೀವಿ. ನೀವು ಚೆಕ್ ಮಾಡ್ಬೋದು ಈ ವರದಿಯನ್ನು. ಫುಲ್ ನ್ಯೂಸ್ ಎಂಡಲ್ಲೂ ಕೂಡ ನಾವು ತರ್ತೀವಿ, ನೀವು ಮುಗಿತಾ ಅಲ್ಲಿಗೆ ಜಂಪ್ ಆಗ್ಬೋದು. ವಾರದ ಮೊದಲ ಸೆಷನ್ನಲ್ಲೇ ಭಾರತದ ಷೇರುಪೇಟೆ ಉತ್ತಮ ಪ್ರದರ್ಶನ ನೀಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 855 ಪಾಯಿಂಟ್ಸ್ ಜಾಸ್ತಿಯಾಗಿ 79,408ಕ್ಕೆ ರೀಚ್ ಆಗಿದೆ. ನಿಫ್ಟಿ 273 ಪಾಯಿಂಟ್ಸ್ ಜಾಸ್ತಿಯಾಗಿ 24,125ಕ್ಕೆ ತಲುಪಿದೆ. ಬ್ಯಾಂಕಿಂಗ್ ಮತ್ತು IT ಸ್ಟಾಕ್ಗಳಿಂದ ಷೇರುಪೇಟೆಗೆ ಆನೆ ಬಲ ಬಂದಿದೆ. ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ಕೂಡ ಟಚ್ ಮಾಡಿತು. ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರುಗಳನ್ನು ಖರೀದಿ ಮಾಡೋಕ್ಕೆ ಮತ್ತೆ ಚೀಲ ಹಿಡ್ಕೊಂಡು FPIಗಳು ವಾಪಸ್ ಆಗಿದ್ದಾರೆ. ಈಗ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ನಿರಂತರ ಏರಿಕೆ ಮತ್ತು ಭಾರತ ಅಮೆರಿಕ ಮಧ್ಯೆ ವ್ಯಾಪಾರ ಒಪ್ಪಂದ ನಡೆಯುವ ಸಾಧ್ಯತೆ ಇರೋದ್ರಿಂದ ಹೂಡಿಕೆದಾರರಲ್ಲಿ ಪಾಸಿಟಿವಿಟಿ ಕಾಣಿಸ್ತಾ ಇದೆ. ಇನ್ನು ಟೆಕ್ ಮಹೀಂದ್ರಾ, ಇಂಡಸ್ಇಂಡ್ ಬ್ಯಾಂಕ್, ಪವರ್ ಗ್ರಿಡ್ ಕಾರ್ಪೊರೇಷನ್, ಬಜಾಜ್ ಫಿನ್ಸರ್ವ್, ಮಹೀಂದ್ರಾ ಅಂಡ್ ಮಹೀಂದ್ರಾ ಷೇರುಗಳು ಗ್ರೀನಲ್ಲಿ ಎಂಡ್ ಆಗಿವೆ. ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, ICICI ಬ್ಯಾಂಕ್ ಅವರೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇತ್ತ ITC, ಹಿಂದೂಸ್ತಾನ್ ಯೂನಿಲಿವರ್, ಏಷ್ಯನ್ ಪೇಂಟ್ಸ್, ನೆಸ್ಲೆ, ಆಮೇಲೆ ಭಾರತಿ ಏರ್ಟೆಲ್ ಇವು ರೆಡ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 25 ಪೈಸೆ ಸಾಮರ್ಥ್ಯ ಗಳಿಸಿಕೊಂಡು 85 ರೂಪಾಯಿ 13 ಪೈಸೆಗೆ ಏರಿಕೆಯಾಗಿದೆ. ಡಾಲರ್ ಮೌಲ್ಯ ವೃದ್ಧಿಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,760 ರೂಪಾಯಿ ಹೆಚ್ಚಾಗಿ 96,670 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,612 ರೂಪಾಯಿ ಹೆಚ್ಚಾಗಿ 88,550 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,091 ರೂಪಾಯಿ ಹೆಚ್ಚಾಗಿ 96,242 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.